ಹಿಂಗೆ ಕುಷ್ಕಾದಲ್ಲಿ ಪೀಸ್ ಬಿದ್ದಿರಲ್ವಾ ಭಾಗದ ಜನಗಳಿಲ್ವಾ ಅಲ್ಲಿ. ಇನ್ಮೇಲೆ ನಾವು ಯೂಟ್ಯೂಬಲ್ಲಿ ಕೆಟ್ಟ ಪದ ಉಪಯೋಗಿಸೋಂಗಿಲ್ಲ. ತಾಯಿ ಅನ್ಸಬ್ಸ್ಕ್ರೈಬ್ ಮಾಡ್ತಾರಂತೆ. ಫೋನ್ ಮಾಡಿದ್ರು ನೆನೆ ಬೈದರು ಕೆಟ್ಟ ಪದ ಎಲ್ಲ ಮಾತಾಡಿದ್ರೆ. ಸಂಡೇ 11 ಗಂಟೆ ಯಾವ ಬೈಕ್ ಎತ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಬೈಕ್ಗಳಿದೆ. ಸದ್ಯಕ್ಕೆ ಇದೊಂದು ಕೀ ಇದೆ, ಇದು ಎತ್ಕೊಂಡು ಹೋಗಿರೋಣ. ಲೈಕ್ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಶೋರೂಮಲ್ಲಿ ಬೈಕ್ ತೊಗೊಂಡ್ರೆ ನಾನಿವತ್ತು ಇಲ್ಲಿಗೆ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತೀನಿ ಒಂದಿನ. ಯಾರು ಇಲ್ಲ, ಬಾ ಎದೊಳೆ ಬರೀ ಇಲ್ಲಿ ಸಾರ್, ಬನ್ನಿ ಸರ್ ಇಲ್ಲಿ. ಸರ್ ನಮ್ಮಲ್ಲಿ ವಾಷಿಂಗ್ ಮಿಷಿನ್ಸ್ ಇದೆ ಸರ್. ಇಲ್ಲಿ ನಿಮಗೆ ಯಾವ ಮಾಡೆಲ್ ಬೇಕು ಸರ್? ಸರ್ ಈ ಮಾಡೆಲ್ ಇದೆ, ಈ ಮಾಡೆಲ್ ಇದೆ, ಈ ಮಾಡೆಲ್ ಇದೆ, ಈ ಮಾಡೆಲ್ ಇದೆ ಸರ್. ಸರ್ ನಿಮ್ಮ ಹತ್ರ ಬಜೆಟ್ ಜಾಸ್ತಿ ಇದೆಯಾ ಸರ್? ನೋಡಿ ಸರ್, ಈ ಥರ ಪ್ರೀಮಿಯಂ ವಾಷಿಂಗ್ ಮಿಷಿನು. ಇಲ್ಲಿ ಒಗಿರಿ, ಇಲ್ಲಿ ರಿನ್ಸ್ ಮಾಡಿರಿ, ಖುಷಿಯಾಗಿರ್ರಿ. ಸರ್ ನಿಮ್ಮ ಹತ್ರ ಇನ್ನೂ ಬಜೆಟ್ ಕಡಿಮೆ ಇದೆಯಾ ಸರ್? ಬನ್ನಿ ಸರ್, ಇಲ್ಲಿ ನೋಡಿ ಸರ್. ಎಲ್ಲಿಗೆ ಬರ್ತಾ ಇದೆಯಾ ನೀನು? ಲೇ ನೋಡಿ ನೋಡಿ ಇಲ್ಲಿ, ಇಲ್ಲಿಂದ ಇಲ್ಲೆಲ್ಲ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿರೋ ವಾಷಿಂಗ್ ಮಿಷಿನ್ ಸರ್. 5,000 4,000ಕ್ಕೆ ಎತ್ಕೊಡೋಗಿ ಸರ್. ಇವತ್ತು ನಾವು ಬೆಂಗಳೂರಲ್ಲಿರೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಸೆಕೆಂಡ್ ಶೋರೂಮ್ ಬಂದಿರೋದು. ಈ ಜಾಗದಲ್ಲಿ 500+ ಬೈಕ್ಸ್ಗಳಿವೆ. ನಿಮಗೆ ಯಾವ ಬೈಕ್ ಬೇಕು, ಬೇಸಿಕ್ಕಿಂದ ಹಿಡಿದು ದೊಡ್ಡ ಬೈಕ್ ಅಂತ ಪ್ರತಿಯೊಂದು ಸಿಗುತ್ತೆ. ಆ್ಯಕ್ಟಿವಾಯಿಂದ ಹಿಡಿದು ನೋಡಿ ಇಲ್ಲಿ. ಸೊ ಆ್ಯಕ್ಟಿವಾಯಿಂದ ಹಿಡಿದು ಒಂದು ಬುಲೆಟ್ ಕ್ಲಾಸಿಕ್ 350, 450, 500, ಅವೆಂಜರ್ಸು, KTM, ಡ್ಯೂಕು, CBR ಎಲ್ಲ ಥರ ಬೈಕ್ಗಳು ಸಿಗುತ್ತೆ. ಇದ್ರ ಹೆಸರು ಬಂದು ಏನೇಳ ಬುಲೆಟ್ 500 ಅಂತ ಅದು ಸಿಗುತ್ತೆ. ಸೊ ಬನ್ನಿ, ಇಲ್ಲಿ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ. ಇದ್ರದ್ದು ಲೊಕೇಶನ್ ಬಂದು ನಮ್ಮ ಬೇಗೂರು ರೋಡಲ್ಲಿ ಲೊಕೇಟ್ ಆಗಿರೋದು. ಅವ್ರು ಏನೋ ಮಾಡ್ತಾವ್ರು ಬಾರಲ್ಲ ಪಾಪ, ಅವರು ಚಿಂಟುಗಳು. ಸೊ ಲೊಕೇಶನ್ ಬಂದು ಬೈಕ್ ವರ್ಲ್ಡ್ ಅಂತ ನಮ್ಮ ಬೇಗೂರು ರೋಡಲ್ಲಿ ಲೊಕೇಟ್ ಆಗಿರೋದು. ಇದೇ ಬೇಗೂರು ರೋಡು. ಬನ್ನಿ ಇಲ್ಲಿ. ಫಸ್ಟು ಇವರು ತುಂಬ ಜಮಾನ್ದಿಂದ ಈ ಫೀಲ್ಡಲ್ಲಿರೋದು. ಫಸ್ಟ್ ಈ ಜಾಗದಲ್ಲಿ ಇದ್ದಿದ್ದು ದ ಸ್ಕ್ರ್ಯಾಚ್ ಅಂತ ಹೇಳ್ತಾರಲ್ಲ, ಇದೇ ಆ ಸ್ಕ್ರ್ಯಾಚ್. ಅದು ಬೈಕ್ ವರ್ಲ್ಡು. ಇಲ್ಲೂ ಅಷ್ಟೇ ನೋಡಿ, ಆ್ಯಕ್ಟಿವಾ. ನಿಮಗೆ ಮೊಪೆಟ್ಸ್ಗಳು ಯಾವ್ಯಾವ ಥರ ಕಲೆಕ್ಷನ್ಸ್ ಬೇಕು, ಪ್ರತಿಯೊಂದು ಮೊಪೆಟು ಇಲ್ಲಿ ಪೆಪ್ಟಿಂದ ಹಿಡಿದು ಜೆಪ್ಟ್ ಗಂಟ ಪ್ರತಿಯೊಂದು ಕಲೆಕ್ಷನ್ಸ್ಗಳಿವೆ. ಆ್ಯಕ್ಟಿವಾಸ್ಗಳು, ಜುಪಿಟರ್ಸು, TVSು, ಆಮೇಲಿಂದ ಇನ್ನೇನಿದೆ ಎಲ್ಲ ಥರ ವಿಗೋ, TVS, ಹೋಂಡಾ, ಸುಜುಕಿ ಎಲ್ಲ ಥರ ವೆಹಿಕಲ್ಸ್ಗಳು ನಿಮಗೆ ಇಲ್ಲಿ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಸಿಗುತ್ತೆ. ಬಜೆಟ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ಇವ್ರ ಕಾನ್ಸೆಪ್ಟ್ ಏನು ಗೊತ್ತಾ, ಏನದು ಆಫರ್ಸ್ಗಳು ಕೊಡೋದು ಅವೆಲ್ಲ ಇಲ್ಲ. ಏನಂದರೆ ಇವ್ರು ಕೊಡ್ತಾ ಇರೋದೇ ಚಾಲೆಂಜಿಂಗ್ ಪ್ರೈಸ್ಗಳು. ಪ್ರತಿಯೊಂದು ಇಲ್ಲೇ ಡೀಟೇಲ್ ಮೆನ್ಷನ್ ಆಗಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ಲು ಮಾರ್ಕೆಟ್ ಪ್ರೈಸು 58,000 ಇದ್ದರೆ ಇವ್ರ ಪ್ರೈಸ್ ಬಂದು 55,000. 2018 ಮಾಡಲ್ ಜುಪಿಟರು. ಇಲ್ಲಿಗೆ ಬಂದು ನೀವು ನನ್ನ ಹೆಸರು ಹೇಳಿದ್ರೆ ಇನ್ನೂ ಕಡಿಮೆ ನೆಗೋಷಿಯೇಟ್ ಮಾಡಿಕೊಡ್ತಾರೆ. ಇದು ಬಂದು ಒಂದು ಪಾರ್ಟು. ಟೋಟಲ್ ಇದು 10,000 ಸ್ಕ್ವೇರ್ ಫೀಟಲ್ಲಿ ಇರೋಂಥ ಜಾಗ ಇದು. 10,000 ಸ್ಕ್ವೇರ್ ಫೀಟಲ್ಲಿ 500+ ಬೈಕ್ಸ್ಗಳು. ಕ್ರೇಜಿ ವಿಚಾರ. ಬನ್ನಿ, ಇದು ಒಂದು ಜಾಗ. ಇದು ಬಾಬಾ ಇನ್ನೂ ಐತೆ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸರ್ಟಿಫೈಡ್ ಯೂಸ್ 2 ವೀಲರ್ಸು, ಲೋನ್ ಫೆಸಿಲಿಟೀಸು, ಪೇಪರ್ ಟ್ರಾನ್ಸ್ಫರ್, ಹ್ಯಾಸಲ್ ಫ್ರೀ ಪ್ರತಿಯೊಂದೂ ಇದರಲ್ಲಿ ಸಿಗುತ್ತೆ. ದಿಸ್ ಈಸ್ ಎಕ್ಸ್ಪಾರ್ಟ್ ಬೈಲಿ. ಇಲ್ಲಿಂದ ಹೋದರೆ ಸೊ ಇಲ್ಲಿ ಇದೊಂದು ಪಾರ್ಟ್ ಆಫ್ ಗೋಡನ್ನು. ಇಲ್ಲಿ ವಾಷಿಂಗ್ ಬೇ ಸಿಗುತ್ತೆ. ನೀವು ಡೆಲಿವರಿ ತೊಗೊಬೇಕಾದ್ರೆ ಪ್ರತಿಯೊಂದು ವೆಹಿಕಲ್ಸ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿ 40 ಪಾಯಿಂಟ್ಸ್ ಚೆಕಪ್ ಆಗಿರುತ್ತೆ. ಎಲ್ಲ ಆದಮೇಲೆ ಕೊಡ್ತಾರೆ. ಇನ್ನೂ ಹೇಳ್ತೀನಿ ಬನ್ನಿ. ಆಮೇಲೆ ಇದು ನೋಡಿ, ಇದೆಲ್ಲ ಬಂದು ಸುಮ್ಮನೆ ಡೆಡ್ ಸ್ಟಾಕ್. ಇದೆಲ್ಲ ಡೆಡ್ ಸ್ಟಾಕ್ ವೆಹಿಕಲ್ಸ್ಗಳು. ಆಮೇಲೆ ಇವರು ಕಾನ್ಸೆಪ್ಟ್ ಇನ್ನೊಂದು ಕೇಳಿಸ್ಕೊಂಡೆ ನಾನು. ಏನಂದರೆ ಇವರು ಈ ಸೀಸ್ ಆಗಿರೋ ವೆಹಿಕಲ್ಸ್ಗಳೆಲ್ಲ ಯೂಸ್ ಮಾಡಲ್ಲ. ಡೈರೆಕ್ಟ್ ಶೋರೂಮ್ಗೆ ಸೆಕೆಂಡ್ಸ್ ನೀವು ಕೊಡ್ತೀರಲ್ಲ. ಫಾರ್ ಎಕ್ಸಾಂಪಲ್ ಈ ಬೈಕ್ ತೊಗೊಂಡು ನೀವು ಶೋರೂಮ್ಗೆ ಕೊಡ್ತೀರಾ. ಆ ವೆಹಿಕಲ್ಸ್ಗಳನ್ನ ಅವರು ಲಾಟಲ್ಲಿ ಪರ್ಚೇಸ್ ಮಾಡ್ತಾರೆ. ಲಾಟಲ್ಲಿ ಪರ್ಚೇಸ್ ಮಾಡಿ ಅವರು ಈ ಥರ ಒಂದು ನೋಡಿ, ಇಲ್ಲಿ ಎಷ್ಟು ದೊಡ್ಡದು. ಇಲ್ಲೇ ಹತ್ತತ್ರ ಒಂದು 100+ ವೆಹಿಕಲ್ಸ್, 200+ ವೆಹಿಕಲ್ಸ್ ಇದೆ. ಯಾವ್ಯಾವ ಮಾಡೋದು ಟೋಟಲ್ ಇವ್ರ ಹತ್ರ 2009ಇಂದ ಹಿಡಿದು 2025 ಲೇಟೆಸ್ಟ್ ವರ್ಷನ್ಸ್ ಬೈಕ್ಸ್ ಎಲ್ಲ ಇದೆ. ಇವೆಲ್ಲ ಬಂದು 2009ಇಂದ ಒಂದು 15 ಓಲ್ಡ್ ಇಲ್ಲಿರೋದೆಲ್ಲನೂ. ಅಂದರೆ ಹೊಸದೆಲ್ಲನೂ ಶೋರೂಮ್ ಮುಂದೆಗಡೆ ಇಕ್ಕಿದ್ದಾರೆ. ಯಾಕೆಳ್ರಿ, ಅಟ್ರಾಕ್ಷನ್ಗೋಸ್ಕರ. ಇಲ್ಲಿ ವಾಕಿಂಗ್ ಮಾಡಿದ್ರೆ ಸಾಕಾಗಲ್ಲ. 10,000 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ರನ್ನಿಂಗ್ ಮಾಡ್ಬೇಕು. ಇಲ್ಲಿ ವೆಹಿಕಲ್ಸ್ ನೋಡ್ಬೇಕಂದ್ರೆ ಒಂದಿನನೇ ಬೇಕು ಬಿಡಿ. ಫುಲ್ಲು ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಟಿಫನ್ ಬಾಕ್ಸ್ ಊಟ ಕಟ್ಕೊಂಡು ಬಂದರೆ ಕ್ಲೀನಾಗಿ ಒಂದು ಗಾಡಿ ಎತ್ಕೊಂಡು ವಂಡರ್ಲಾಗ್ ಹೋದಂಗೆ ಲೆಕ್ಕಾಚಾರ ಇಲ್ಲಿ. ಆಮೇಲೆ ಕರಿಷ್ಮಾ ನೋಡಿ, ಇಲ್ಲಿ ಕರಿಷ್ಮಾ ಐತೆ. ಪಲ್ಸರ್ಗಳು ಬೇಜಾನ್ ಬಿದ್ದಾವೆ, FZಗಳವೆ. ಆಮೇಲೆ ಇಲ್ಲಿ ಪಲ್ಸರಲ್ಲೇ 150, ಆಮೇಲೆ 120, 200, 180 ಎಲ್ಲ ಐತೆ.
ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅವೆ ಕಣ್ರಿ. ಆಮೇಲೆ ಇನ್ನೂ ಅದೇ ಹೇಳ್ತಾ ಇದ್ನಲ್ಲ ನಿಮಗೆ, ಈ ಜಾಗದಲ್ಲಿ ವೆಹಿಕಲ್ಸ್ಗಳನ್ನ ತೊಗೊಂಡ್ರೆ ನಿಮ್ಗೆ ಅಡ್ವಾಂಟೇಜ್ ಏನು ಗೊತ್ತಾ, 3 months ವ್ಯಾರಂಟಿ ಕೊಡ್ತಾರೆ ಇಂಜಿನ್ಗೆ. ಮತ್ತು ಇವಾಗ ಇದು ಇಂಜಿನ್ಗೆ ಮತ್ತು ಇದಕ್ಕೆ ವಾರಂಟಿ ಕೊಡ್ತಾರೆ ಅವರು 3 ಅಷ್ಟೇ. ಇದು ಒಂದು ಪಾರ್ಟ್ ಆಫ್ ಗೋಡನು. ಬನ್ನಿ ಇನ್ನೊಂದು ಪಾರ್ಟ್ ತೋರಿಸ್ತೀನಿ ನಿಮಗೆ. ಬೇಕು ತಗೋಬೇಕು ಅಂದ್ಕೊಂಡಿದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡಿರಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ಸಿಸ್ಟಮ್ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಇದೆ. ಬನ್ನಿ ರಾಜ, ಅಲ್ಲಿ ಬೇಡ ಅಲ್ಲಿ ಹೊಡಿತಾರೆ, ಚಪ್ಪಲಿ ಹೊಡಿತಾರೆ ನಿಂಗೆ ಅಲ್ಲೆಲ್ಲ ಹೋದ್ರೆ. ಅಲ್ಲೆಲ್ಲ ಸಿಸ್ಟಮ್ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಇದೆ. ಅಲ್ಲಿ ನಟ್ಟು ಬೋಲ್ಟ್ನ ರೆಡಿ ಮಾಡಿದ್ರಲ್ಲ ಆ ಜಾಗ ಇದು. ಏನು ತೋರಿಸ್ತೀಯ ಅಲ್ಲಿ, ನಮ್ಮ ಸಬ್ಸ್ಕ್ರೈಬ್ ಮಾಡಲ್ಲ ಇವರು. ಈ ಲೊಕೇಶನ್ ಇದೆಯಲ್ಲ, ಈ ಜಾಗ ಬಂದು ಬಜೆಟ್ ಫ್ರೆಂಡ್ಲಿ ಪ್ರೈಸು. ಅಂದರೆ ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾರಲ್ಲ ಊರುಗಳಿಂದ ಬಂದು, ಅಂಥವ್ರಿಗೆ ಅಂತ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಮೈಲೇಜ್ ಬರೋಂಥ ವೆಹಿಕಲ್ಸ್ಗಳು. ಇಲ್ಲಿ ನಿಮಗೆ ಸ್ಪ್ಲೆಂಡರಿಂದ ಹಿಡಿದು ಪ್ಯಾಷನ್ ಪ್ರೋ, ಈ ಕಡೆ TVS, ಯಾವುದಾದ್ರು CT100, ಏನು ಹೆಸರುಗಳು ಇರೋಬರೋ. ಅಂದರೆ ಶೋರೂಮ್ಗಿಂತ ಇಲ್ಲೇ ಜೋರಾಗೈತೆ ಇಲ್ಲಿ ವೆಹಿಕಲ್ಸ್ಗಳು. ಇದು ಒನ್ ಪಾರ್ಟ್ ಆಫ್ ಗೇಮು. ಇಲ್ಲಿ ಬಂದು ಅಲ್ಲೇ ಸರ್ವಿಸ್ ಮಾಡೋದು. ಅದು ಬಂದು ಸರ್ವಿಸ್ ಸೆಂಟರ್. ವೆಹಿಕಲ್ಸ್ಗಳಿಗೆ ಸರ್ವಿಸ್ ಸೆಂಟರ್ ಹೋಯ್ತವ್ರೆ ಎಲ್ಲ. ಇಲ್ಲಿ ಇಂಜಿನ್ ಪಂಜಿನೇ ಕಳೆದ್ಬಿಟ್ಟು ಅದು ಏನು ಮಾಡ್ತಾರೋ ಅಪ್ಪ ಇಲ್ಲೆಲ್ಲನೂ ನೋಡಲ್ಲಿ. ಇಲ್ಲಿ ಎಲ್ಲ ಚೆಕ್ ಪಾಯಿಂಟ್ಸು ಇಲ್ಲೆಲ್ಲ ಮಾಡೋದು. ಬಾ ಇಲ್ಲಿ ಚೆಕ್ ಪಾಯಿಂಟ್ 40 ನಿಮಿಷ ಬೇಕು ಬಾರಪ್ಪ. ಗುದ್ದೋ ಬೈಕ್ ವರ್ಲ್ಡ್ ಬ್ಯಾಕ್ ಸೈಡ್ ಆಯಿತು. ಬೈಕ್ ವರ್ಲ್ಡಲ್ಲಿ ಇನ್ಸೈಡ್ಗೆ ಹೋಗೋಣ ಇವಾಗ. ಇಲ್ಲಿ ಬಂದು ಎಲ್ಲ ಹಳೆ ಮಾಡಲ್ಸ್ ಏನಂದ್ರೆ ಮೊಪೆಟ್ಗಳಿರೋದು ಇಲ್ಲಿ. 2015 ಹಿಡಿದು ಅದ್ರ ಮೇಲ್ಗಡೆ ಇರೋಂಥ ವೆಹಿಕಲ್ಸ್ಗಳು ಇಲ್ಲಿ ನೋಡ್ಬೋದು. ಇಲ್ಲಿ ವೆಸ್ಪನ್ನು ತೋರಿಸ್ಬಾರಾಗು. ಇಲ್ಲಿ ಡಿಫ್ರೆಂಟ್ ಕಲರ್ಸ್ 1 2 3 4. ಆ ಕಡೆ ಹೋಗೋಣವಾ. ಇಲ್ಲಿ ನೋಡಿ, ಧೂಮ್ ಫಿಲಮಲ್ಲಿ ಯೂಸ್ ಮಾಡಿರೋ ಡಿಯೋಗಳು ಇವೆಲ್ಲ. ನಿಮ್ಗೆ ಇಲ್ಲಿ ತೊಗೋಬೇಕು ಅಂದರೆ ನೀವು ಬೆಂಗಳೂರು ರೆಸಿಡೆನ್ಸ್ ಅಲ್ಲ, ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇರಬೇಕು. ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಇರಬೇಕು. ಅವೆರಡು ತಗೊಬಂದು ಕೊಟ್ಟರೆ ಇವ್ರು ಲೋನ್ ಮಾಡಿಕೊಡ್ತಾರೆ. ಆಮೇಲೆ ಇವ್ರ ಹತ್ರನೇ ಬೈಬ್ಯಾಕ್ ಗ್ಯಾರಂಟಿ ಇದೆ. ಏನು ಅದೇ ಸಿಬಿಲ್ ಮದ್ದು 700 ಮೇಲೆ ಇರಬೇಕು ಸರ್. ನಿಮ್ಮ ಸಿಬಿಲ್ ಹೆಂಗಾದ್ರೂ ಇಲ್ಲಿ ತಗೊಬಂದು ಅವೆಲ್ಲ ಸೀನ್ ಎಲ್ಲ ಇಲ್ಲ. 700 ಮೇಲೆ ಇರಬೇಕು ಸಿಬಿಲ್ಲು ಅಷ್ಟೇ. ಇದು ಮುಗೀತು ಶೂಟಿಂಗು ಬೈಕ್ ವರ್ಲ್ಡ್ದು. ನೆಕ್ಸ್ಟ್ ಇವಾಗ ನಾವು ಯಾವ್ದು ಹೇಳು, ಬಾಯ್ ಅವ್ರು ಕಳಿಸ್ಕೊಡ್ತೀನಿ ನಾನು. ಶೂಟಿಂಗ್ ಸ್ಟಾರ್ಟ್ ಆಯ್ತಾ? ನೀವು ನಮ್ಮ ಪೇಜ್ ಫಾಲೋ ಮಾಡಿದ್ರಿಂದ ಮೇನ್ ಅಡ್ವಾಂಟೇಜ್ ಏನು ಗೊತ್ತಾ, ಬೆಂಗಳೂರಲ್ಲಿ ಯಾವ್ಯಾವ ಥರ ಬಿಸ್ನೆಸ್ಗಳಿದೆ, ಯಾರ್ಯಾರು ಯಾವ್ಯಾವ ಥರ ಹೆಂಗೆ ದುಡ್ಡು ಮಾಡ್ತಾವ್ರೆ, ಆಮೇಲೆ ಯಾವ ಥರ ಬಿಸ್ನೆಸ್ ಇದೆ ಅಂತ ಅದೇ ಮೇನ್ ಅಜೆಂಡ. ಪಾಪ ಕಣ ಯಾರಾಗ ಗುದ್ಬಿಟ್ಟ. ನನಗೆ ಗೊತ್ತಿರೋ ಹಿಂಗೆ ಹೋಗ್ಬೇಕಾ ಅಂತ. ಹಿಂಗೇನ ಹೋಯ್ತಾರ ಕರೆಕ್ಟ್ ದಾರಿನ. ಮ್ಯಾಪ್ ಹಾಕಿರಾಗೋ ಬೆಂಗಳೂರಲ್ಲಿ ದಾರಿ ತಪ್ಪಿಟ್ರೆ ಅಷ್ಟೇ ಹೊಂಟೋಯ್ತೀವಿ, ಸಿಗಲ್ಲ ಕೈಗೆ. ಆಫ್ ಮಾಡಿ ಎಲ್ಲರೂ ಊರವ್ರ ನಮ್ಮನ್ನೇ ನೋಡ್ತಾವೆ. ಉತ್ತರಕ್ಕೆ ಹೋಗೋರು ದಕ್ಷಿಣಕ್ಕೆ ಹೋಯ್ತಾ ಇದೀವಿ. ಅಲ್ಲಿ ಸಂಬಂಧ ಇದ್ದರೆ ಹಂಗೆ ಗಾಡಿ ಓಡಿಸ್ತಾರದ್ ನಾವು. ರೈಟಾ? ರೈಟ್ ಅಲ್ಲ ಕಣ, ಲೆಫ್ಟು. ರೈಟ್ ಇಲ್ಲೇ ಇಲ್ಲಿಂದಾನೆ ಬಂದ್ವಲ್ಲ ಇವಾಗ ತಾನೆ. ಹೌದಾ? ಏನ್ರಿ ಅಯ್ಯೋ, ಆಪೋಸಿಟ್ ರೋಡಲ್ಲಿ ಕರ್ಕೊಂಡೋಯ್ತು ಅನ್ಕಂಡ್ರಿ ಇವನು. ನಮ್ಗೆ ಅಯ್ಯೋ ಅನ್ಸ್ತ ಅನ್ಕಂಡ್ರಿ ರಾಗೇಶು. ಯಾವುದೋ ಲವ್ ಮನೆ ಲವ್ ಏನೋ ಇವನು ಪಕ್ಕ ಯಾವುದು ಬಿಸ್ನೆಸ್ ಮೆನೇ ಆಗಿರ್ತಾನೆ. ಕೆಲ್ಸಕ್ಕೆ ಹೋಗೋರಂತೂ ಈ ಥರ ಮನೆ ಕಟ್ಟೋಕ್ಕಾಗಲ್ಲ. ನೆಕ್ಸ್ಟ್ ಇವಾಗ ಸರಿ ಸಾಕು. ಈ ನೆಕ್ಸ್ಟ್ ದಿನ ಮಾತಾಡೋಣ, ಸಿಗ್ತಾ ಇರ್ತೀವಲ್ಲ. ಎಲ್ಲಿ ಬಂದಿರೋದು ನಾವೀಗ? ಹಾಟ್ಸ್ಟಾರ್ ಬಂದ್ಬಿಟ್ಟು ಅಂಬೂರ್ ಬಿರಿಯಾನಿ ತಿನ್ನಕ್ಕೆ ಹೋಗ್ತೀವಿ. ಹಾಟ್ಸ್ಟಾರ್ಗೆ ಬಂದ್ಬಿಟ್ಟು ನೋಡಿ, ಹಾಟ್ಸ್ಟಾರ್ ಇಲ್ಲಿದೆ. ಅಂಬೂರ್ ಬಿರಿಯಾನಿ ಪಕ್ಕಾನೆ. ನಾವು ಅಂಬೂರಲ್ಲಿ ಹೋಗ್ಬಿಟ್ಟು ಒಳ್ಳೆ ಕುಷ್ಕ ತಿಂದ್ವಿ. ವಿಡಿಯೋ ಮಾಡ್ದೆ ನೀನು ಅದ್ರದ್ದು? ಇಲ್ಲ. ಏಕೆ? ಹೊಟ್ಟೆ ಇಸ್ಬಿಡಿತಾ ಕುಷ್ಕ ತಿನ್ನಕ್ಕೆ? ಮೇಲ್ಗಡೆ ವಾಶ್ರೂಮ್ಗೆ ಗೋಲ್ಡನ್ ಕೀ ಕುಷ್ಕ ತಿಂದ್ಕೊಂಡು ನಾವು ರೋಹನ್ ಬಿರಾದವ್ರವ್ರನ್ನ ಕರ್ಕೊಂಡು ಪಾಪ ಒಯ್ದ. ಇವತ್ತು ಊರಿಗೆ ಹೋಗಿದ್ರೆ ಎಷ್ಟು ಅರೇಂಜ್ಮೆಂಟ್ಸ್ ಇತ್ತು ಗೊತ್ತಾ ಊರಲ್ಲಿ. ಇವನಿಗೆ ಅನ್ನೋದು ಹೋಗಿದ ತಕ್ಷಣ ಇವನಿಗೆ ರಾಜ ಮರ್ಯಾದೆ. ಆ ಬೈಕಲ್ಲಿ ಕರ್ಕೊಂಡೋಗಿ ಏನು ಆ್ಯಂಗಲ್ ಏನಿಲ್ಲ ಅದು ತೆಗಿತಾರದು ಬೈಕ್. ಅವನು ಬಾಡ್ ತಿನ್ಬಿಟ್ರೆ ಅವನ ಆ್ಯಂಗಲ್ಗಳು ಹೆಂಗಿರ್ತದೆ ಗೊತ್ತೇ ಮಚ್ಚ, ನಿದ್ದೆಗಣ್ಣಲ್ಲೇ ಇರ್ತದೆ, ಹಿಂಗೆ ಇರ್ತದೆ ಆ್ಯಂಗಲ್ ಇವಂದು. ಪಾಪ ಈ ವೈದ್ಯನಿಗೆ ಕರ್ಕೋಗಿ ಒಳ್ಳೆ ಊಟ ಬಾಡ್ ತಿನ್ನಿಸಿ ಇವತ್ತು ಭಾನುವಾರ ಖುಷಿಯಾಗೆ ನೋಡಿಕೊಂಡು ಪಾಪ ಈ ವೈದ್ಯ ಇವತ್ತು ಇಲ್ಲಿ ನೀರು ಹೊಡಿಗೆ ಬಂದವನು. ಇಲ್ಲಿ ನೋಡಿ ಇವ್ರದ್ದು ಎಷ್ಟು ಬ್ರಾಂಚ್ಗಳಿದೆ. ಗುರುಜಿ ಏನೋ ಅಲ್ಲ, ಇದು ಲೇಲದಕ್ಕಲ್ಲಿ ವಾಲ್ ಆಫ್ ಫ್ರೇಮ್ಗೆ ಹಾಕ್ತಾರಲ್ಲ ಆ ಥರ ಸೈನಿಕರನ್ನ ತೋರಿಸ್ತಾವನಿ ನನ್ನ ಮಗ. ಅದನ್ನು ಸ್ಟೋರ್ಗಳು ಕಾಣೋದು ಸೈನಿಕರು. ಏನು ಸಾಧನೆ ಮಾಡಿದಾರೋ ಅಲ್ಲಿ. ಆಗಲೇ ನೋಡೋರು ಕಣ್ಣೆಲ್ಲ ಮಚ್ಚ ಅವ್ನಿಗೆ ಫುಲ್ಲು ಮಂಜು ಹೊಡಿತೈತೆ ಆಗಲೇ. ಅದಕ್ಕೇನೆ ಬಿರಿಯಾನಿ ಕೊಡಿಸ್ಬಿಟ್ಟಿದ್ರೆ ಫುಲ್ ಸ್ಲೀಪೇ. ಆಫ್ ಮಾಡಿ ಸಾಕು. ನೆಕ್ಸ್ಟ್ ಇನ್ನು ಬೇಜಾನ್ ಕಂಟೆಂಟ್ಗಳದ್ದು ಆಫ್ ಮಾಡು.